ನನಗೆ ಕರ್ಣ ಮತ್ತೆ ಸಿಂಚು ಮದುವೆ ಆಗಬೇಕು ಅಷ್ಟೇ. ಅದೇ ನನ್ನ ಆಸೆ ಕೂಡ ಮೇಡಮ್. ಅದಕ್ಕೋಸ್ಕರನೇ ನಾನು ಆದ್ರೆ ಸಾಹಿತ್ಯ, ನಿನ್ ಕೈ ಬೇರೆನೇನೋ ಕತೆ ಹೇಳ್ತಾ ಇದೆ ಸಾಹಿತ್ಯ. ಮೇಡಮ್ ಮೇಡಮ್ ಇದನ್ನ ನೋಡಿ ನೀವು ತಪ್ಪು ತಿಳ್ಕೊಬೇಡಿ ಮೇಡಮ್. ಇದು ಮೆಹಂದಿ ಡಿಸೈನ್ ಮಾಡಿದವರು ಆಕ್ಸಿಡೆಂಟಲ್ ಆಗಿ. ಆಕ್ಸಿಡೆಂಟ್ಸು ಇಂಟೆನ್ಷನಲ್ ಆಗಬಾರ್ದು ಅಲ್ವಾ? ಅರುಂಧತಿ ಮೇಡಮ್, ನಿಮ್ಮ ಮನಸ್ಸಿನ ಕಳವಳ ನಂಗೆ ಅರ್ಥ ಆಗುತ್ತೆ. ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ನಾಳೆ ಬೆಳಕಾದ್ರೆ ನಿಮ್ಮ ಮಗ ಕರ್ಣನ್ ಮದುವೆ. ಆಗ ನಾನು ಯಾರೋ ಅವ್ರು ಯಾರೋ, ನನಗೂ ಅವ್ರಿಗೂ ಸಂಬಂಧನೇ ಇರಲ್ಲ ಮೇಡಮ್. ನನ್ನಿಂದಾಗ್ಲಿ ನನ್ನ ಮನೆಯವರಿಂದಾಗ್ಲಿ ಈ ಮದುವೆಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ. ಅಷ್ಟೇ ಅಲ್ಲ ಮೇಡಮ್, ಕರ್ಣ ಇನ್ಯಾವತ್ತೂ ನನ್ನ ವಿಷಯಕ್ಕೆ ಬರಲ್ಲ. ನಾನು ಅವರಿಂದ ಶಾಶ್ವತವಾಗಿ ದೂರ ಆಗೋಗ್ತಾ ಇದ್ದೀನಿ. ಸ್ವರೂಪ, ಬಾ ಹೊರಡೋಣ. ಸಾಹಿತ್ಯ, ಹೇಗೆ ಹೋಗ್ತೀರಾ? ಒಂದು ನಿಮಿಷ ಇರಿ, ಭರತಿಗೆ ಡ್ರಾಪ್ ಮಾಡಕ್ಕೆ ಹೇಳ್ತೀನಿ. ಮೇಡಮ್ ಪರವಾಗಿಲ್ಲ, ಥ್ಯಾಂಕ್ಸ್ ಮೇಡಮ್. ನಾವು ನಮ್ಮ ಪಾಡಿಗೆ ಹೋಗ್ತೀವಿ. ಹಲೋ, ಯಾಕೆ ಕಾಲ್ ಮಾಡಿದ್ಯಾ? ಶಂಭೋ ಶಂಕರ. ಏನು ಮೇಡಮ್, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಫೋನ್ ಮಾಡಿದ ವಿಷಯ ಏನೋ ಅದನ್ನು ಮೊದಲು ಹೇಳು. ಅಲ್ಲ ಮೇಡಮ್, ತುಂಬ ದಿನ ಆಯಿತು ಫೋನ್ ಮಾಡಿ, ಅದಕ್ಕೆ ಮಾಡಿದೆ. ಮಗಳು ಮದುವೆನ ತುಂಬ ಅರ್ಜೆಂಟಲ್ಲಿ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ನನಗೊಂದು ಮಾತು ಹೇಳಿಲ್ವಲ್ಲ ಮೇಡಮ್? ಹೇಳಬೇಕಾದ ಅಗತ್ಯ ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಏನೀಗ, ಏನು ವಿಷಯ ಅಂತ ಹೇಳ್ತೀಯೋ ಅಥವಾ ಕಾಲ್ ಕಟ್ ಮಾಡಲು? ಮೇಡಮ್ 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 ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೆಂಗೆ ಮೇಡಮ್? ನಿಮ್ಗೆ ಎಷ್ಟೆಲ್ಲ ಕೆಲಸ ಮಾಡ್ಕೊಟ್ಟಿದ್ದೀನಿ ನಾನು. ಅದಕ್ಕೆ ಸರಿಯಾಗಿ ಹಣನೂ ಎಣಿಸ್ಕೊಟ್ಟಿದ್ದೀನಿ ತಾನೇ ನಾನು. ಛೇ 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 ಎಲ್ಲ ವಿಷಯನೂ ಹಣದಿಂದ ಅಳಿಯೋಕ್ಕಾಗತ್ತಾ ಮೇಡಮ್? ಪ್ರೀತಿ ವಿಶ್ವಾಸನೂ ಮುಖ್ಯ ಅಲ್ವಾ? ನೋಡು, ಅದೆಲ್ಲ ಗೊತ್ತು ನನಗೆ. ಮೊದಲು ಯಾಕೆ ಫೋನ್ ಮಾಡಿದ್ಯಾ ಅಂತ ಬೊಗಳು. ಇಷ್ಟು ದೊಡ್ಡ ಗುರುಗಳು ಬೊಗಳಕ್ಕಾಗತ್ತಾ ಮೇಡಮ್? ಹೇಳ್ತೀನಿ. ಹೇಗಿದ್ರು ನಿಮ್ಮ ಮಗಳು ಮದುವೆ ನಿಮ್ಮಿಷ್ಟದಾಗೆ ಆಗ್ತಿದೆ. ಅದಕ್ಕೆ ಅದೇ ಖುಷಿಲಿ ನಮಗೇನಾದ್ರೂ ಸ್ವಲ್ಪ ಕಾಣಿಕೆ. ನೋಡು, ನಿನಗೆ ಕೊಡಬೇಕಾಗಿರೋದನ್ನೆಲ್ಲ ಕೊಟ್ಟು ಮುಗಿಸಿದ್ದೀನಿ. ಅದ್ರ ಮೇಲೆ ಇನ್ನೇನು ಕೇಳಬೇಡ, ಸುಮ್ಮನೆ ಫೋನ್ ಇಡು. ಹಂಗಂದ್ರೆ ಹೆಂಗೆ ಮೇಡಮ್? ಈಗ ನೀವೊಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತೀರಿ, ಕೆಲಸ ಬಿಟ್ಬಿಟ್ರೆ ಸಂಬಳ ಅಷ್ಟೇ ಕೊಟ್ಟು ಕಳಿಸ್ತಾರಾ? ಫೈನಲ್ ಸೆಟಲ್ಮೆಂಟ್ ಅಂತ ಅದು ಇದು ಸೇರಿಸ್ಕೊಡ್ತಾರಲ್ವಾ? ಇದು ಹಾಗೇನೆ. ನಾನು ಮಾಡಿರೋ ಡೇಂಜರ್ ಕೆಲಸಕ್ಕೆ ನೀವು ಎಷ್ಟು ಕೊಟ್ಟರು ಕಡಿಮೆನೆ. ಈ ವಿಷಯ ಏನಾದರೂ ಆಚೆ ಗೊತ್ತಾದ್ರೆ? ಆಯಿತು, ಪಡ್ಕೋಬೇಡ. ಇನ್ನೊಂದು ಸ್ವಲ್ಪ ಕೊಡ್ತೀನಿ, ಆದರೆ ಇದೇ ಕೊನೆ. ಇನ್ನೊಂದು ಸಲ ನಿನ್ನ ಮುಖ ನನಗೆ ತೋರಿಸ್ಬಾರ್ದು. ಮದುವೆ ಆದಮೇಲೆ ನೀವು ಸಿಗ್ತಿರೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ. ಅಯ್ಯೋ ನನ್ನ ಕರ್ಮ. ಸರಿ ನೋಡು, ಮದುವೆಗೆ ಮುಂಚೆ ಬಂದು ಹಣ ತಗೊಂಡು ಹೋಗು. ಅಡ್ರೆಸ್ ಎಲ್ಲಿದೆ ಅಂತ ಕಳಿಸ್ತೀನಿ.
ಆದರೆ ನೀನು ಬಂದು ಹೋಗೋದನ್ನ ಯಾರಾದರೂ ನೋಡಿ ವಿಷಯ ಗೊತ್ತಾಗಿ ಅನಾಹುತ ಆದರೆ ಮಾತ್ರ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ. ಅವೆಲ್ಲ ಚಾನ್ಸೇ ಇಲ್ಲ ಮೇಡಮ್. ನೋಡ್ತಾ ಇರಿ ನಾನು ಹೇಗೆ ಬರ್ತೀನಿ ಹೇಗೆ ಹೋಗ್ತೀನಿ ಅಂತ. ಈ ಅಮ್ಮನ ಹತ್ರ ಈ ವಿಚಾರ ಇಟ್ಕೊಂಡು ಆಗಾಗ ದುಡ್ಡು ಕೀಳ್ತಾ ಇರ್ಬೇಕು. ಇವೊಂದು ದೊಡ್ಡ ತಲೆನೋವಾಗೋಯ್ತು ನನಗೆ. ಮದುವೆ ಎಲ್ಲ ಮುಗಿಲಿ, ಆಮೇಲೆ ವಿಚಾರಿಸ್ಕೋತೀನಿ. ಅಲ್ಲ, ಮದುವೆಗೂ ಮುಂಚೆ ಬಂದು ಹಣ ತಗೊಂಡೋಗು ಅನ್ಲಲ್ಲ. ಯಾರಿಗೆ ಮದುವೆಗೆ ಮುಂಚೆ ಬಂದು ಹಣ ತಗೊಂಡೋಗು ಅಂತ ಹೇಳಿದ್ಲು? ಯಾರಿರ್ಬೇಕು? ಇವಳು ಯಾಕೆ ಕೊಡಬೇಕು? ಇಷ್ಟೊತ್ತು ಯಾರ ಜೊತೆ ಮಾತಾಡ್ತಿದ್ಲು ಇವಳು? ಏನೋ ಇದೆ ಇಲ್ಲಿ. ವನಜ, ಆವತ್ತು ನನ್ನ ಹತ್ರ ಕೇಳಿದೆ ಅಲ್ಲ, ನಿಮ್ಮ ಹತ್ರ ಸಾಕ್ಷಿ ಎಲ್ಲಿದೆ ಅಂತ. ಇವತ್ತು ನೋಡು, ಸಾಕ್ಷಿ ಸಮೇತ ಹಿಡಿತೀನಿ. ಈ ಪಾಪಮ್ಮ ಯಾರು ಅಂತ ತೋರಿಸ್ತೀನಿ. ಸಾಹಿತ್ಯ 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 ಕರ್ಣ, ನಂಗೆ ಗೊತ್ತು ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಆದ್ರೆ ಆದ್ರೆ ನಾನು ಏನು ಮಾಡಲಿ ಹೇಳು? ನನಗೆ ನಿನ್ನ ಜೀವನ ಮುಖ್ಯ ಕಣೋ. ನೀನು ಖುಷಿಯಾಗಿ ಬಾಳ ಬದುಕಬೇಕು ಅಂತ ನನ್ನ ಆಸೆ. ಒಂದೇ ಒಂದು ಎದುರು ಮಾತಾಡಿದೆ. ನನಗೋಸ್ಕರ ನೀನು ಈ ಮದುವೆಗೆ ಒಪ್ಕೊಂಡೆ. ನಿನ್ನಂತ ಮಗನ್ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಆದ್ರೆ ಕರ್ಣ, ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಆಗಿಲ್ಲ. ನನಗೆ ಗೊತ್ತು, ಎಲ್ಲರೂ ಯಾಕೆ ನಿಮ್ಮಪ್ಪನೇ ನನ್ನನ್ನು ಕೆಟ್ಟ ತಾಯಿ ಅಂತ ನೋಡ್ತಿದ್ದಾರೆ. ನಾನು ಯಾಕಿಷ್ಟು ಹಠ ಹಿಡ್ತಿದ್ದನ್ನು ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದಾರೆ ಎಲ್ಲರೂ. ಆದರೆ ಹಠದಿಂದ ಇರೋ ಕಾರಣ ಅವ್ರು ಯಾರಿಗೂ ಗೊತ್ತಿಲ್ಲ ಕರ್ಣ. ನನಗೆ ನಿನ್ನ ಮೇಲಿರೋ ಕಾಳಜಿ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಕರ್ಣ, ಯಾರೇನೇ ಅನ್ಲಿ, ಇಡೀ ಜಗತ್ತೇ ನನ್ನನ್ನು ಕೆಟ್ಟ ತಾಯಿ ಅನ್ಲಿ, ನಾನು ಕೇರ್ ಮಾಡೋದಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿಗೆ ಗೊತ್ತು ನಾನು ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂತ. ನನಗೆ ನಿನ್ನ ಜೀವದ ಮುಂದೆ
ಸಾಹಿತ್ಯ ಅವನಲ್ಲಿ ಬಿಟ್ಟು ಬಂದ್ರ? ಅವನ ಮನೆಯವರು ನಿಮ್ಗೇನಾದ್ರೂ ಹೇಳಿದ್ರ? ನಿಮ್ಗಲ್ಲಿ ಏನು ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲ ಚಿಕ್ಕು, ನಮ್ಗಲ್ಲಿ ಯಾರೂ ಏನೂ ಹೇಳಲಿಲ್ಲ, ಏನೂ ತೊಂದರೆ ಆಗಲಿಲ್ಲ. ಅಬ್ಬಬ್ಬಾ, ಎಷ್ಟು ಧೈರ್ಯ ಇರಬೇಕು ಅವನಿಗೆ. ನಡು ರಾತ್ರಿಲಿ ಕುಡ್ಕೊಂಡು ನಮ್ಮ ಮನೆಗೆ ಬಂದಿದ್ದಾನಲ್ಲ. ಕುಡಿಯೋ ಅಭ್ಯಾಸ ಎಲ್ಲ ಇದೆಯಾ ಅವನಿಗೆ? ಚಿ 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 ಚಿ, ಮನೆ ಹಾಳಪ್ಪ ಅವನಂತೂ. ಅಮ್ಮ, ನಮ್ಮ ಮನೇಲಿ ಯಾರಿಗೂ ಕುಡಿಯೋದು ಸೇದೋದು ಅಭ್ಯಾಸನೇ ಇಲ್ಲ ನೋಡು. ಎಲ್ಲರೂ ಶ್ರೀರಾಮಚಂದ್ರರೇ, ಅಲ್ಲಲ್ಲ ಧರ್ಮರಾಯರೇ ತುಂಬಿಕೊಂಡಿದ್ದಾರೆ ಅಲ್ವಾ? ಏಯ್ ಸೌರಪ್ಪ, ಏನು ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದೆಯಲ್ಲ? ಏಯ್, ನಿನ್ನ ಬಾಲ ಕತ್ತರಿಸಿ ಮೂಲೆಯಲ್ಲಿ ಕುಡಿಸ್ಬಿಡ್ತೀನಿ, ನೋಡ್ತಾ ಇರೋ. ಚಿಕ್ಕು ಚಿಕ್ಕು ಪ್ಲೀಸ್ ನೋಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬಿಡಿ. ಅದು ಒಂದೇ ಎಲ್ಲ ಸಮಸ್ಯೆಗೂ ಪರಿಹಾರ. ಅದು ಒಂದಾಗ್ಬಿಟ್ರೆ ಎಲ್ಲಾನು ಸರಿ ಹೋಗುತ್ತೆ. ಆಗಲ್ಲ, ಖಂಡಿತ ಈ ಮದುವೆ ನಡೆಯಲ್ಲ. ಅದು ಹೇಗಿದೆಲ್ಲ ನಡೆಯಕ್ ಬಿಡ್ತಿದ್ಯಾ ದೇವ್ರೆ? ಸಿಂಚನ ಕರ್ಣನ್ ಮದ್ವೆ ಆಗೋದು, ಸಾಹಿತ್ಯ ಇನ್ಯಾವುದೋ ಹುಡುಗನ್ ಮದ್ವೆ ಆಗೋದು, ಇದೆಲ್ಲ ನಿನ್ನಿಚ್ಛೆ ವಿರುದ್ಧ. ಯಾವುದು ಆಗಲ್ಲ ಅನ್ನೋ ನಂಬಿಕೆ ನನ್ನಲ್ಲಿದೆ. ನನ್ನ ನಂಬಿಕೆನ ಸುಳ್ಳು ಮಾಡ್ಬೇಡ ದೇವ್ರೆ, ಸುಳ್ಳು ಮಾಡ್ಬೇಡ. ಅಣ್ಣ ಅಣ್ಣ, ಅಣ್ಣ ಎಲ್ಲೋದ? ನಿಮ್ಮನ್ನು ಮರೆತು ಬಿಡ್ತೀನಿ ಅಂತೇನೋ ಹೇಳ್ಬಿಟ್ಟೆ ಸಾಹಿತ್ಯ. ಆದ್ರೆ ನನ್ನ ಉಸಿರಲ್ಲೇ ಸೇರಿ ಹೋಗಿದ್ದೀರಾ ನೀವು. ಕೂತ್ರು ನಿಂತರು ನಿಮ್ಮನ್ನು ನೆನಪಿಸ್ಕೊಳ್ಳೋದೇ ಅಭ್ಯಾಸ ಆಗೋಗಿದೆ ಈ ಮನಸ್ಸಿಗೆ. ನನ್ನ ಮನಸ್ಸಲ್ಲೂ ನೀವೇ ಇದ್ದೀರಾ, ಕನಸಲ್ಲೂ ನೀವೇ ಬರ್ತೀರಾ. ಮರಿತೀನಿ ಅಂದ್ರು ಮರೆಯೋದು ಹೇಗೆ ಸಾಹಿತ್ಯ? ಆಹಾಹಾಹಾ, ಏನು ವೈಭವ, ಏನು ವೈಭೋಗ! ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಾದ್ರೂ ಮೂಲೆ ಹಿಡ್ಕೊಂಡು ಕೂತ್ಕೊಂಬೋಣ ಅನ್ಸ್ತಿದೆ. ಯಾರ ಕಣ್ಗೂ ಕಾಣಿಸ್ಕೊಂಡಿಲ್ಲ ತಾನೆ? ಕಾಣಿಸ್ಕೊಳ್ದೆ ಬರಕ್ ನಾನೇನ್ ಮಾಯಾವಿನ ಮೇಡಮ್? ಎಲ್ಲರ ಕಣ್ಗೂ ಕಾಣಿಸ್ಕೊಂಡೆ, ಆದ್ರೆ ಯಾರಿಗೂ ನಂಗೆ ಗುರುತು ಸಿಗ್ಲಿಲ್ಲ ಅಷ್ಟೇ. ಬರ್ಬೇಕಾದ್ರೆ ಹೀಗ್ ಬಂದೆ, ಈಗ ಹೀಗಿದ್ದೀನಿ ಅಷ್ಟೇ. ಆಯ್ತು, ನೀನು ಕೇಳಿದ್ದಕ್ಕಿಂತ ಜಾಸ್ತಿನೇ ಇದೆ ಇದರಲ್ಲಿ. ಇನ್ನೊಂದ್ಸಲ ಈ ಕಡೆ ತಲೆನೂ ಹಾಕ್ಬೇಡ. ಏನಾದರೂ ಕೆಲಸ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಪದೇ ಪದೇ ನನಗೆ ಕಾಲ್ ಮಾಡಿ ಪ್ರಾಣ ತಿನ್ಬೇಡ. So,
ಆಯ್ತು ಮೇಡಮ್, ಆದರೂ ಇಷ್ಟು ಜೋರಾಗಿ ಮದುವೆ ಮಾಡ್ತಾ ಇದ್ದೀರಾ? ಊಟ ಊಟ ಗೀಟ ಅಂತೆಲ್ಲ ನಿಂತ್ಕೊಟ್ರೆ ನಮ್ಮ ಹುಡುಗರಿಗೆ ಹೇಳಿ ಕೈ ಕಾಲು ಮುರಿಸಿ ಆಚೆ ಹಾಕಿಸ್ತೀನಿ ಅಷ್ಟೇ. ಅಯ್ಯೋ ಬೇಡ ಬಿಡಿ ಮೇಡಮ್, ಒಪ್ಪೋದು ಊಟಕ್ಕೋಸ್ಕರ ಕೈ ಕಾಲು ಮುರಿಸ್ಕೊಂಡು ಜೀವನ ಪೂರ್ತಿ ಬೇಡೋ ಪರಿಸ್ಥಿತಿ ಯಾರಿಗೆ ಬೇಕೋ? ನಾನು ಹೋಗ್ತೀನಿ ಬಿಡಿ. ತೊಲಗು ಮೊದಲು, ಯಾರಾದ್ರೂ ನೋಡಿದ್ರೆ ಕಷ್ಟ. Get out! ಕರ್ಣ, ಕರ್ಣ, ನಾನೇ ಆಗ್ಬೋದು ಇಲ್ಲಿಗೆ? ನಿನ್ನೆ ರಾತ್ರಿ ಏನಾಯ್ತು? ಸರಿ, ನನ್ನ ಮೊಬೈಲಲ್ಲಿ ಕರ್ಣ, ನಿನ್ನ ಫೋನ್ ನನ್ನ ಹತ್ರ ಇದೆ. ನೋಡು, ನಿನ್ನೆ ಆಗಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಇವತ್ತು ನಿನ್ನ ಮದುವೆ, ನೀನು ಖುಷಿಯಾಗಿರ್ಬೇಕು. ಬೇಗ ಎದ್ದು ರೆಡಿ ಆಗೋ, ಆಲ್ರೆಡಿ ಲೇಟ್ ಆಗಿದೆ. ಭರತ್, ಅದು ಕರ್ಣನ್ ರೆಡಿ ಮಾಡ್ಕೊಂಡು ಕರ್ಕೊಂಬರೋ ಜವಾಬ್ದಾರಿ ನಿಮ್ಮಿಬ್ರದ್ದು. ಮದುವೆ ಗಂಡನ್ ನೋಡಿದ್ರೆ ನೋಡ್ತಾನೆ ಇರಬೇಕು, ಹಾಗೆ ರೆಡಿ ಮಾಡಬೇಕು. ಅರ್ಥ ಆಯ್ತಾ? ಅತ್ತೆ, ನೀವು ಹೇಳಿದ್ರಲ್ಲ ಬಿಡಿ, ಇನ್ನು ನಮ್ಮ ಡ್ಯೂಡ್ನ ಹೆಂಗೆ ರೆಡಿ ಮಾಡ್ತೀನಿ ನೋಡ್ತೀರಿ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅವನಿಗೆ ಅವ್ನ ಗುರುತು ಸಿಗ್ಬಾರ್ದು, ಹಂಗೆ ರೆಡಿ ಮಾಡ್ತೀವಿ. ಏನು ಭರತ್? ಹಾಂ. ಏನು ನೋಡ್ತಿದ್ಯಾ? ಎಬ್ಬಾ.